3 ವರ್ಷ ಇದ್ದಾಗ ನಾನು ಫಸ್ಟ್ ಸಿನಿಮಾ ಮಾಡಿದ್ದು. ಇದು 10ನೇ ವರ್ಷದಲ್ಲಿ ನಾನು ಮಾಲ್ಗುಡಿ ಡೇಸ್ ಫಸ್ಟ್ ಎಪಿಸೋಡ್. ಒಂದು ಸ್ವಲ್ಪ ದಿನ ಆದ್ಮೇಲೆ ಶಂಕರ್ನಾಗ್ ಅವ್ರದ್ದು ಫೋನ್ ಬಂತು, ಸಮ್ಮರ್ ಹಾಲಿಡೇಸ್ ಅಲ್ಲಿ ನೀನು ಶೂಟ್ ಮಾಡ್ತಾ ಇದ್ದೆ ಅಷ್ಟೇ. ಅವ್ರು ತುಂಬಾ ಡೀಪ್ ಆಗಿ ಏನು ಜಾಸ್ತಿ ಎಲ್ಲ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಿಲ್ಲ. ಈ ಮೇನ್ ಸ್ವಾಮಿ ಇದು ಒನ್ ಆಫ್ ದಿ ಮನೆ, ಸ್ವಾಮಿ ಮನೆ ಆಕ್ಚುಲಿ 3 ಮನೆಯನ್ನು ಸೇರಿಸಿ ಸ್ವಾಮಿ ಮನೆ. ಅದು ಗೊತ್ತೇ ಆಗಲ್ಲ ನಿಮ್ಗೆ, ಎಲ್ಲೂ ಕಂಟಿನ್ಯೂಟಿ ಮಿಸ್ ಹೊಡಿಯಲ್ಲ. ಸ್ವಾಮಿ ಮನೆ ಒಂದು ಮನೆ ಅಲ್ಲ, ಸ್ವಾಮಿ ಬರ್ತೀರಿ ಫ್ರಂಟ್ ಅಲ್ಲಿ ಇದ್ದದ್ದು ಒಂದು ಮನೆ ಬೇರೆ, ಅಟ್ಟ ಇರೋದು ಇನ್ನೊಂದು ಮನೆ, ಅಜ್ಜಿ ಮತ್ತೆ ಅಂಗಳ ಇರೋದಲ್ಲ ಇನ್ನೊಂದು ಮನೆ. ಈ 3 ಮನೆ ಸೇರಿದ್ರೆ ಸ್ವಾಮಿ ಮನೆ ಅದು. ಬಟ್ ಅವ್ರ ಮೈಂಡಲ್ಲಿ ಎಷ್ಟು ಕ್ಲಾರಿಟಿ ಇರೋದು ಅಂತಂದ್ರೆ ಅವ್ರಿಗೆ ಗೊತ್ತು, ಇಲ್ಲಿ ಸ್ವಾಮಿ ಇಲ್ಲಿ ಹಿಂಗ್ ಮೆಟ್ಲತ್ತದು ಇಲ್ಲಿ ತೆಗಿಯೋರು, ಆ ಇನ್ನೊಂದು ಮನೆಯಲ್ಲಿ ನಾನು ಅಟ್ಟ ಅಲ್ಲಿಂದ ಹಿಂಗೆ ಬಂದು ನಾನು ಮೇಲ್ಗಡೆ ಬಂದು ಮಾತಾಡಿ ಹೋಗ್ತೀನಿ. ನಾನು ನಿಮ್ಗೆ ಎಲ್ಲೂ ಗೊತ್ತಾಗಲ್ಲ, ನಿಮ್ಗೆ ಯಾವತ್ತೂ ಗೊತ್ತಾಗಲ್ಲ. ಅದು ಅಷ್ಟು ಚೆನ್ನಾಗಿ ಅದನ್ನು ಅಂದರೆ ಅವ್ರಿಗೆ ಆ ವಿಜುವಲೈಸೇಷನ್ ಕೆಪಬಿಲಿಟಿ ಇತ್ತು. ಅವ್ರಿಗೆ ಗೊತ್ತು ಹಿಂಗಿಂದ ಬಂದರೆ ಅದೇ ಥರ ಅವ್ರ ಟೀಮ್ ಎಂಥ ಎಕ್ಸ್ಟ್ರಾರ್ಡಿನರಿ ಟೀಮ್. ಕಾಸ್ಟ್ಯೂಮ್ಸ್ ಆಗಲಿ, ಕಂಟಿನ್ಯೂಟಿ ಎಲ್ಲೂ ಒಂದು ನಿಮ್ಗೆ ಜರ್ಕೊಡಿಯಲ್ಲ. ಸೊ ಅದು ಆ ಥರ ಈ ಮೂರನೇ ಮನೆ ಬಂದು ಅಂಗಳ ಇದೆಲ್ಲ ಇರೋ ಬಂದು ಸ್ವಲ್ಪ ಕಾಡು ಒಳಗಡೆ ಇದೆ. ಅದು ಆಗುಂಬೆ ವಿಲೇಜಿಂದ ಒಂದು 7-8 ಕಿಲೋಮೀಟರ್ಸ್ ದೂರ. ಒಂದು ಸ್ವಲ್ಪ ನಮಗೂ ಅಲ್ಲಿ ಕನ್ವೀನಿಯೆಂಟ್ ಶೂಟಿಂಗ್ ಮಾಡೋದಕ್ಕೂ. ಬಟ್ ಏನೇ ಬೇಕು ಅಂದರೂ ನಿಮಗೆ ಅಟ್ಲೀಸ್ಟ್ 45 ನಿಮಿಷದಿಂದ 1 ಅವರ್ ಬೇಕು ನಿಮಗೆ ವಾಪಸ್ ಆಗುಂಬೆಗೆ ಬಂದು ಏನಾದ್ರು ಮಾಡಬೇಕು. ಇವ್ರಿಗೆ ಅಥವಾ ಅದು ಪ್ಲಸ್ ಆ ಲಾಸ್ಟ್ ಒಂದು ನಮ್ಮ ಗಾಡಿಗಳು ಬರೋ ಜಾಗದಿಂದ ಈ ಮನೆಗೆ ಹೋಗ್ಬೇಕು ಅಂದರೆ ಅಟ್ಲೀಸ್ಟ್ ಒಂದು 800 ಮೀಟ್ರ್ ನೀವು ನಡ್ಕೊಂಡು ಹೋಗ್ಬೇಕು. ನೀವು ಅಲ್ಲಿ ಏನು ಹೋಗಲ್ಲ, ಅಲ್ಲಿ ಎಲ್ಲ ಇರೋ ಬರೋದೆಲ್ಲ ತೊಗೊಂಡು ಹೋಗ್ಬೇಕು. ನೀವು ಅಲ್ಲಿ ಹೋದ್ಮೇಲೆ ತಕ್ಕಂತ ಬಂದು ಹೋಗಿ ಮಾಡ್ಕೊಂಡ್ಬಂದ್ಬಿಡೋಣ ಅದೆಲ್ಲ ಇಲ್ಲ. ಅದು ಒಳಗೆ ಹೋದ್ರೆ ಮುಗಿಸ್ಕೊಂಡು ಬರಬೇಕು. ಅವ್ರು ಯಾವುದೋ ಒಂದು ಪರ್ಟಿಕ್ಯುಲರ್ ಶಾರ್ಟ್ಗೆ, ಅದು ಸ್ವಾಮಿ ಅನ್ನೋ ಫಿಲ್ಮಲ್ಲಿ ಯೂಸ್ ಮಾಡಿರೋಂಥದ್ದು. ಈಗೇನು ಸ್ವಲ್ಪ ಡೈಗ್ರೆಸ್ ಆಗಿಬಿಡ್ತೀನಿ. ತುಂಬ ಜನ ಅಂದ್ಕೊಂಡಿರೋದು ಮಾಲ್ಗುಡಿ ಡೇಸ್ ಅಂದರೆ ಬರೀ TV ಸೀರಿಯಲ್ ಅಂತ ಅಲ್ಲ. ಸ್ವಾಮಿ ಅನ್ನೋ ಫಿಲ್ಮ್ ಮಾಡಿದ್ರು. ಸ್ವಾಮಿ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಇದು ಸ್ವಾಮಿ ಅನ್ನೋದು 2.5 hours ಪ್ರಾಪರ್ ಫಿಲ್ಮ್ ಮಾಡಿ ಅದೇ ರಿಲೀಸ್ ಆಗಿ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂದು ಅದಕ್ಕೆಲ್ಲ ಮಿಕ್ಕಿದೆಲ್ಲ ಬಂದಿದ್ದು. ಬಟ್ ದೂರದರ್ಶನಲ್ಲಿ ಮಾತ್ರ ಬಂತದು. ಪ್ರೊಡ್ಯೂಸರ್ ಅವ್ರಿಗೆ ಅದನ್ನು ಫುಲ್ ಫ್ಲೆಜ್ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಆಗ ಅವ್ರಿಗೇನು ಚಾಲೆಂಜಸ್ ಇತ್ತೋ ನಮ್ಗೆ ಗೊತ್ತಿಲ್ಲ. ಸೊ ಅದು ಶೂಟಿಂಗ್ ಆಗಿ ಎಲ್ಲ ನಾವು ಇದು ಮಾಡಿದ್ಮೇಲೆ ಇನ್ನೊಂದಷ್ಟು ಅಡಿಷ್ನಲ್ ಶೂಟ್ ಮಾಡಿ 8 ಎಪಿಸೋಡ್ಸ್ ಮಾಡಿ ನಾವು ಟೆಲಿವಿಷನ್ಗೆ ಬಿಟ್ಟಿದ್ದು. ದಿನ ಕೊಡ್ತೀಯಲ್ಲ ಆ ಥರ ಕೆಟ್ಟ ಕಾಫಿ ಕೊಡಬೇಡ, ಚೆನ್ನಾಗಿ ಸಕ್ಕರೆ ಹಾಕಿ ಒಳ್ಳೆ ಕಾಫಿ ಕೊಡು. ಇಡೀ ಮಾಲ್ಗುಡಿ ಡೇಸ್ ಏನಿದೆಯಲ್ಲ ಅದನ್ನ ಪ್ಲಾನ್ ಮಾಡಿ ಸಿನಿಮಾ ಫಸ್ಟ್ ಸೀರೀಸ್ ಮಾಡಿದ್ದು. ಈ ಸ್ವಾಮಿ ಆ್ಯಂಡ್ ಹಿಸ್ ಫ್ರೆಂಡ್ಸ್ ನಂದೇನಿದೆ, ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಎಪಿಸೋಡ್, ಸ್ವಾಮಿ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಎಪಿಸೋಡ್ ಆಗಿದ್ಲೆ. ಆಮೇಲೆ ಫಸ್ಟ್ ಅವ್ರು ಫಿಲ್ಮ್ ಶೂಟ್ ಮಾಡಿದ್ರು. ಫಿಲ್ಮ್ ರೆಡಿ ಆಯಿತು. ಫಿಲ್ಮ್ ಫೆಸ್ಟಿವಲ್ಸ್ಗೂ ಹೋಯ್ತು, ದೂರದರ್ಶನ್ ಇದಕ್ಕೂ ಹೋಯ್ತು. ಹೋಗಿ ಇಲ್ಲ ಬರೋದಕ್ಕೆ ಮುಂಚೆನೇ ಥಿಯೇಟ್ರಿಕಲ್ ರಿಲೀಸ್ ಬದಲು ಇನ್ನೊಂದು 2 ಆಲ್ಮೋಸ್ಟ್ ಒಂದು ಐ ಥಿಂಕ್ 1 hour 1.5 hours ಎಕ್ಸ್ಟ್ರಾ ಶೂಟ್ ಮಾಡಿ, ಅಂದರೆ ಅಷ್ಟು ಕಂಟೆಂಟ್ ಎಕ್ಸ್ಟ್ರಾ ಶೂಟ್ ಮಾಡಿ 8 ಎಪಿಸೋಡ್ಸ್ ಮಾಡಿ ದೂರದರ್ಶನ್ಗೆ ಹೋಯ್ತು. ಎಲ್ಲ ನೋಡ್ಕೊಂಡ್ರೆ ಇಲ್ಲಾಂದರೆ ನ್ಯಾಷನಲ್ ಅವಾರ್ಡ್ ಬರೋಕ್ಕೆ ಅದು ಪುಣ್ಯಕ್ಕೆಲ್ಲ ಪೇಪರ್ಸ್ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸೊ ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಆ ಒಂದು ಸಿನಿಮಾದು ದೂರದರ್ಶನ ಗೌರ್ಮೆಂಟ್ ಆಫ್ ಇಂಡಿಯಾ ಈ ಮೂವಿ ಸ್ವಾಮಿ ಅಂತ ಹಾಕಿ ಅವಾರ್ಡ್ ಬಂದಿರೋದೆಲ್ಲ ಡಾಕ್ಯುಮೆಂಟೇಶನ್ ಹಾಗೆ ಇದೆ. ಇನ್ಫ್ಯಾಕ್ಟ್ ಕಮಲ್ ಹಾಸನ್ ಅವ್ರದ್ದು ಟಾಪ್ 70 ಮೂವೀಸ್ ಅವರ ಲೈಫ್ ಟೈಮಲ್ಲಿ ಅವರು ಕಂಡಂಥ ಅವ್ರಿಗೆ ಇಷ್ಟವಾದಂಥ ಟಾಪ್ 70 ಮೂವೀಸಲ್ಲಿ ಒಂದು ಮೂವಿ ಸ್ವಾಮಿ ಮಾಲ್ಗುಡಿ ಡೇಸ್ ಅಂತ ಅವ್ರು ಹೇಳಿದ್ದಾರೆ. ಮಾಲ್ಗುಡಿ ಅನ್ನೋ ವಿಲೇಜಲ್ಲಿ ಇರುವಂಥ ಒಬ್ಬ ಹುಡುಗ ಫಸ್ಟ್ 13 ಎಪಿಸೋಡ್ ಮಾಡಿದ್ರು. ತುಂಬಾ ಪಾಪ್ಯುಲರ್ ಆಯಿತು. ತುಂಬಾ ಆಗ ಸ್ವಾಮಿ ಆ್ಯಂಡ್ ಹಿಸ್ ಮಾಲ್ಗುಡಿ ಸ್ವಾಮಿ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಇಲ್ಲ ಅದರಲ್ಲಿ ಬರೀ ಹೀರೋ ಅಂತ ಒಂದೇ ಎಪಿಸೋಡ್ ಇದ್ದಿದ್ದು. ನಂದು ಫಸ್ಟ್ ಎಪಿಸೋಡು ಇಡೀ ಅದು ಶುರು ಆಗೋದಕ್ಕೆ ದ ಹೀರೋ ಅಂತ ಬಂತು. ತುಂಬ ಇದಾಯಿತು. ಅದಕ್ಕೊಂದು 2 ಅವಾರ್ಡು ಬಂದ್ಬಿಡ್ತು. 2ನೇ ಸೀಸನ್ ಅಂತ ಏನು ಇವತ್ತಿಗೆ ಸೀಸನ್ ಅಂತ ಕರಿತೀವಿ, ಆವತ್ತಿಗೆ ನೆಕ್ಸ್ಟ್ 13 ಎಪಿಸೋಡ್ ಮಾಡೋದಕ್ಕೆ ಮುಂಚೆ ಶಂಕರ್ನಾಗ್ ಅವ್ರಿಗೆ ಆ ಹೀರೋದು ಎಷ್ಟು ಚೆನ್ನಾಗಿ ರಿಸೀವ್ ಆಯಿತು ಅಂತಂದರೆ ಡೈರೆಕ್ಟಾಗಿ ಮೂವಿ ಮಾಡಿದ್ರು. ಹಿಂದಿ ಇಂಗ್ಲೀಷು ಮೂವಿ ಆಯಿತು. ಅದನ್ನು ಏನು ಎಡಿಟಿಂಗ್ ಆಗಬೇಕು, ಡಬ್ಬಿಂಗು ಆ ಲೆವೆಲಿಗೆ ಶುರು ಆಗೋಯ್ತು. ಅದು ಹೆಚ್ಚು ಕಮ್ಮಿ ಮುಗಿತಾ ಬರ್ತಾ ಇರೋ ಅಷ್ಟರಲ್ಲೇ ಅವರು ಪ್ರೊಡ್ಯೂಸರ್ ಏನು ಮಾತುಕತೆ ಆಯಿತು ನನಗಂತೂ ಗೊತ್ತಿಲ್ಲ, ಇಲ್ಲ ಇನ್ನೊಂದಷ್ಟು ಶೂಟ್ ಮಾಡಬೇಕು ಅಂತಂದರು. ಸೊ ನೀವು ಇವತ್ತಿಗೂ ಅದನ್ನು ನೋಡಿದ್ರೆ ಒಂದಷ್ಟು ಅವರು ಕಂಟ್ರಿ ಕ್ಲಬ್ಬಲ್ಲಿ ಶೂಟಿಂಗ್ ಮಾಡಿರೋದು, ನಮ್ಮ ಹಳೆ ಆಗುಂಬೆ ಆ ಬ್ಯಾಕ್ಗ್ರೌಂಡ್ ಗ್ರೀನರಿಗೂ ಒಂದಷ್ಟು ನಮ್ಮ ಬೆಂಗಳೂರು ಗ್ರೀನರಿಗೂ ಸ್ವಲ್ಪ ಮಿಸ್ ಮ್ಯಾಚ್ ಹೊಡಿತದೆ. ತುಂಬ ಸೂಕ್ಷ್ಮತೆಯಿಂದ ನೋಡ್ಬೇಕು ನೀವು. ಆ ಗ್ರೀನ್ಗೂ ಈ ಗಿಡ ಗ್ರೀನ್ಗೂ ಆ ಗಿಡ ಗ್ರೀನ್ಗೂ ಸ್ವಲ್ಪ ಆ ಕಡೆ ಹೋಗುತ್ತೆ. ಅದು ಅದರಲ್ಲೇ ಗೊತ್ತಾಗತ್ತೆ ನಿಮಗೆ, ಅದು ಆಮೇಲೆ ಶೂಟಿಂಗ್ ಮಾಡಿರೋದು ನಾವು.
ಎರಡನೇದು ಇವನು ರಾಜಮ್ ಅಂತ ಏನು ಕ್ಯಾರೆಕ್ಟರ್ ಇದ್ದಾನೆ ಅವ್ನ ಮನೆಗೆ ಹೋಗೋದು ಅದೆಲ್ಲ ತಿಪ್ಗುಂಡಹಳ್ಳಿ ನಾವು ಟಿ ಬಿ ಡ್ಯಾಮ್ ಹತ್ರ ಒಂದು ಗೆಸ್ಟ್ ಹೌಸ್ ಇದೆ PWD, ಅದನ್ನು ಇದು ಮಾಡಿ ಅಲ್ಲಿ ಶೂಟ್ ಮಾಡಿದ್ವಿ. ನಮ್ಮ ಬೇಗೂರ್ ಹತ್ರ ಒಂದು ಬಂಡೆಗಳದಿದೆ, ಒಂದು ಹಳೇ ದೇವಸ್ಥಾನ ಇದೆ, ಒಂದಂಥ ಬಂಡೆ ಇದೆ, ಅಲ್ಲೊಂದು ಎಪಿಸೋಡ್ ಅಲ್ಲೊಂದಷ್ಟು ಶೂಟ್ ಮಾಡಿದ್ವಿ. ಇದೆಲ್ಲ ಆಮೇಲೆ ಮಾಡಿ ಅದನ್ನು ಸೇರಿಸ್ಕೊಂಡು 8 ಎಪಿಸೋಡ್ ಇದಾಯಿತು. ಭಾಳ ದೊಡ್ಡ ಸ್ನೇಹಿತ ಅಲ್ವಾ ನೀನು? ಬೆಳಗ್ಗೆಯಿಂದ ಎಲ್ಲೋ ಇದ್ದೆ? ಪ್ರಿನ್ಸಿಪಲ್ನ ಭೇಟಿ ಮಾಡಿದ್ಯಾ? ಟೋಟಲ್ 36 ಶಂಕರ್ನಾಗ್ ಅವ್ರು ಮಾಡಿದ್ದು. ಅದರಲ್ಲಿ ನಂದು ಮೊದಲನೇ ಸೀಸನಲ್ಲಿ 1 ಎಪಿಸೋಡು, 2ನೇ ಸೀಸನಲ್ಲಿ 8, 3ನೇ ಸೀಸನ್ ಫೈನಲ್ ಇದರಲ್ಲಿ ಆ 2 ನಾಗ ನನ್ನ ಫೇವ್ರೆಟ್. ಅದು ಹಾವು ಕೋತಿ ಶಂಕರ್ನಾಗ್ ಅವ್ರ ಜೊತೆ ಮಾಡಿದ್ದಂಥ ಅದೊಂದು 2 ಎಪಿಸೋಡ್ಸು ನನಗೆ ಪರ್ಸ್ನಲಿ ತುಂಬಾ ಅಂದರೆ ಹೃದಯಕ್ಕೆ ತುಂಬ ಕ್ಲೋಸ್ ಆಗಿರೋವಂಥದ್ದು. ಯಾಕಂದರೆ ಅವ್ರ ಜೊತೆ ಅಷ್ಟು ಚೆನ್ನಾಗಿ ಒಳ್ಳೆ ಆ್ಯಕ್ಟಿಂಗು, ಒಳ್ಳೆ ರೋಲ್ ಇತ್ತು, ಒಳ್ಳೆ ಒಂದು ನಮ್ಮಿಬ್ಬರದೊಂದು ಕೆಮಿಸ್ಟ್ರಿ ಅದರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇದನ್ನು ಯಾಕೆ ಹೇಳಿದೆ ಅಂದರೆ ಆ ಶಾರ್ಟ್ ನಾನು ಇವಾಗ ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ, ಅದು ಸಿನಿಮಾಗೆ ಮಾಡಿದ್ದಿದ್ದು, ಅದು ಸೀರಿಯಲಲ್ಲಿ ಇಲ್ಲ ಅದು. ಸೊ ಅವ್ರಿಗೆ ಆ ಶಾರ್ಟ್ ಅವ್ರಿಗೇನು ಅಂದರೆ ಸ್ವಾಮಿ ಅಲ್ಲಿಂದ ಓಡಿ ಬರ್ತಾನೆ, ಅಂಗಳಕ್ಕೊಳಗೆ ಹೋಗಬೇಕು, ಗ್ರೌಂಡ್ ಫ್ಲೋರಲ್ಲಿ ಕಿಟಕಿ ಪಕ್ಕ ಹಿಂಗೆ ಮೆಟ್ಲು ಹತ್ತತಾನೆ, ಫಸ್ಟ್ ಫ್ಲೋರಲ್ಲಿ ಹತ್ತತಾನೆ, 3ನೇ ಫ್ಲೋರ್ಗೆ ಹೋದರೆ ಅಜ್ಜಿ ಅಲ್ಲಿರಬೇಕು, ಅಜ್ಜಿ ಹತ್ರ ಮಾತಾಡಬೇಕು. ಇದಿಷ್ಟು ಒಂದೇ ಶಾರ್ಟಲ್ಲಿ ಬೇಕು ಸರ್. ಇದು ಅಗೇನ್ ನಾವು ಇವತ್ತಿನ ಥರ ಕ್ಯಾಮ್ರಾನ ಆ್ಯರಿಫ್ಲೆಕ್ಸು ಮಿಷೆಲ್ ಕ್ಯಾಮ್ರಾ ಇಷ್ಟಾಗಲ ಇದೆ, ಆ್ಯರಿಫ್ಲೆಕ್ಸ್ ಅದು ಇದೇನು ಕಮ್ಮಿ ಏನಿಲ್ಲ, ಅದು ಇಷ್ಟಿದೆ, ಅದು ಹಿಂಗೆ ಇಟ್ಕೊಂಡು ಓಡಾಡೋಕ್ಕಾಗಲ್ಲ. ಬಟ್ ಇದು ಹೊರಗಡೆ ಇರಬೇಕು ಅವ್ರಿಗೆ, ಯಾಕಂದರೆ ಅವ್ರ ಮೈಂಡಲ್ಲೇ ಹಂಗೆ ಕೂತ್ಬಿಟ್ಟಿದೆ, ಈ ಶಾರ್ಟ್ ಬೇಕು, ಹಂಗೆ ಕಾಣಿಸ್ಬೇಕದು, ಅದು ನಾನು ತೋರಿಸ್ಬೇಕು. ಕ್ರೇನ್ ಸರ್, ಕ್ರೇನ್ ಇಲ್ಲಿಂದ ತರ್ತೀರ ನೀವು? ನಾನು ಇವಾಗ ಆಲ್ರೆಡಿ ನಿಮ್ಗೆ ಹೇಳೋದಲ್ಲ, ಒಂದು 800 ಮೀಟರ್ ನಾವು ನಡ್ಕೊಂಡು ಹೋಗ್ಬೇಕು, ಹೆಚ್ಚು ಕಮ್ಮಿ ಕಾಡೋದು, ಅದರಲ್ಲಿ ಏನು ನಿಮಗೇನು ಆ ಕಡೆ ಏನು ಸಿಗಲ್ಲ ಸರ್. ಹಂಗೇನು ಹಿಂಗೆ ಹೇಳ್ಬಿಡ್ತೀರಾ? ಇಲ್ಲ ಏನೋ ವರ್ಕ್ ಸಮಥಿಂಗ್ ಔಟ್. ಟ್ರಾಲಿನೂ ಬೇಕು, ಕ್ರೇನು ಬೇಕು, ಅವ್ರಿಗೆ 2 ಒಂದೇ ಶಾರ್ಟಲ್ಲಿ ಆಗಬೇಕು ಸರ್. ಇವತ್ತಿಗೂ ನನ್ನ ತಿಳಿದಂಗೆ ಒಂದು ಎಕ್ಸ್ಟ್ರಾರ್ಡಿನರಿ ಎಲ್ಲಿಂದ ತರಿಸ್ಬೇಕು ನಾವು ಆ ಥರ ಎಕ್ವಿಪ್ಮೆಂಟ್ಗಳು. ಅದನ್ನು ಇವತ್ತು ನೀವು ಮ್ಯಾಚ್ ಮಾಡಬೇಕು ಅಂತಂದರೆ ಒಂದೇ ಇದರಲ್ಲಿ ಎಕ್ವಿಪ್ಮೆಂಟಲ್ಲಿ ಮಾಡೋವಂಥದ್ದಲ್ಲ ಇದು, ಯಾಕಂದರೆ ಆ ಜಾಗ ಆ ಥರದ್ದು. ಬಟ್ ಮಾಡಿದ್ರು, ಒಂದು ಟ್ರಾಲಿ ಹಾಕಿದ್ರು. ಸರಿ, ಅವ್ರ ಜೊತೆ ಇರೋ ಟೀಮ್ ಎಂಥ ಎಕ್ಸ್ಟ್ರಾರ್ಡಿನರಿ ಟೀಮು ಅಂತಂದರೆ, ಅಲ್ಲಿಂದ ಯಾವುದೋ ಒಂದು ಹಳ್ಳಿ ಹತ್ರ ಹೋಗಿ ಅಲ್ಲೆಲ್ಲ ಹಳೇ ಕಾಲದ್ದು ವುಡನ್ ತೊಟ್ಲುಗಳು ಸಿಗೋದು. ಹಳೇದು ಅಂತಂದ್ರೆ ಊರಗಳ ಇರೋದು ಆ ತೊಟ್ಲುಗಳು, ವುಡ್ ಗಟ್ಟಿ ಇರೋದು, ಹಳೆ ಕಾಲದ ತೊಟ್ಲುಗಳು. ಅದನ್ನು ತೊಟ್ಲು ಯಾವುದೋ ಮನೆಯಿಂದ ತೊಗೊಂಬಂದು ಆ ತೊಟ್ಲಿಗೆ ದಾರ ಕಟ್ಟಿ, ಇನ್ನೊಂದು ಯಾರ್ದೋ 2 ಬಾವಿ ರಾಟೆ ಮತ್ತು ಇದನ್ನು ತಂದು, ಈ 2 ತೆಂಗಿನ ಮರ ಮತ್ತು 2 ಅಡಿಗೆ ಮರನೋ ತೆಂಗಿನ ಮರನೋ ನನಗೆ ಇವತ್ತು ಜ್ಞಾಪಕ ಬರ್ತಾಯಿಲ್ಲ, ಅದಕ್ಕೆ ಯಾವುದೋ ಒಂದು ಪೋಲ್ ಕಟ್ಟಿಬಿಟ್ಟು ಅಲ್ಲಿ 2 ರಾಟೆಯನ್ನು ಕಟ್ಟಿ ಟ್ರಾಲಿಯಲ್ಲಿ ಇವ್ರದ್ದು ತೊಟ್ಲು, ವುಡನ್ ತೊಟ್ಲು ಹಿಂಗೆ ಬರುತ್ತೆ. ನೆಕ್ಸ್ಟು ಆ ಕಡೆ 5 ಜನ ಈ ಕಡೆ 5 ಜನ ಅಂತ ಹೇಳ್ಕೊಂಡು ಹೋದರೆ ತೊಟ್ಲು ಹಂಗೆ ಮೇಲೆ ಹೋಗುತ್ತೆ. ನಿಮ್ಮ ಟ್ರಾಲಿ ಆಯಿತು, ಕ್ರೈನ್ ಆಯಿತು. ನನಗೊಂದು ಡ್ಯೂಪ್ ಬೇರೆ, ಯಾಕಂದರೆ ನಾನು ಆ ಕಡೆಯಿಂದ ಬಂದರೆ ಕಿಟಕಿ ಒಂದು ಕಡೆ ಸಿಗ್ತೀನಿ, ಇನ್ನೊಂದು ಕಡೆ ನನಗೆ ಸಾಧ್ಯನೇ ಇಲ್ಲ. ಅದಕ್ಕೆ ಇನ್ನೊಬ್ಬ ಹುಡುಗನ ಮಾಡಿಬಿಟ್ಟು ಬರೀ ಶೋಲ್ಡರ್ ಕಾಣಿಸೋ ಥರ ಆ ಕಿಟಕಿ ಹತ್ರ ಹೋಗಂಗೆ ಮಾಡಿ, ನಾನು ತಕ್ಷಣ ಅಷ್ಟು ಬೇಗ ಪಾಸಿಂಗ್ ಇದ್ರಲ್ಲಿ ನಾನು ಮೇಲೆ ಓಡೋಗಿ ಹೋಗಿ ಅಲ್ಲೊಂದು ಡೈಲಾಗ್ ಹೇಳಿ ಬೇರೆ ಮುಗಿಸ್ಬೇಕು. ಅದನ್ನು ಒಂದೇ ಶಾರ್ಟ್ ಮಾಡಬೇಕು ಮಾಡಿದ್ವಿ. ನಂಗೆ ಅನ್ನಿಸ್ತು ನಾನು ಮಾರ್ಕೆಟ್ ರೋಡಲ್ಲಿ ಸೀದಾ ಹೋದ್ರೆ ಮದ್ರಾಸ್ದಲ್ಲೇ ಬಿಡ್ತೀನಿ ಅಂತ. ಮದ್ರಾಸ ಅವರು ಹೇಳಿದ್ರು. ಹೌದು. ಸೊ ನಡ್ಕೊಂಡು ಹೋಗೋ ಶಾರ್ಟ್ಸ್ ಎಲ್ಲ ತುಂಬ ಕಷ್ಟ ಇರ್ತಾಯಿತ್ತು, ಬಟ್ ಮಾಡ್ತಾಯಿದ್ರು ಸರ್. ಅವರು ಹ್ಯಾಂಡಲ್ ಶಾರ್ಟ್ಗಳಿದೆ ಅವ್ರದ್ದು, ತುಂಬ ಇದೆ. ಅವರೇ, ಯಾರು ಸಬ್ಸ್ಟಿಟ್ಯೂಷನ್ ಇಲ್ಲ. ಆಗೆಲ್ಲ ಮೇನ್ ಕ್ಯಾಮ್ರಾ ಅಂದರೆ ಅವರೇ. ಸೊ ಸ್ವಾಮಿ ಮತ್ತು ಅವ್ನ ಫ್ರೆಂಡ್ಸ್ ಎಲ್ಲ ಒಂದೊಂದ್ಸರಿ ಒಂದು ಶಾರ್ಟಲ್ಲಿ ಜಗಳ ಆಡ್ತಾರೆ, ಹಿಂಗೆ ಹಿಡ್ದು ಇಬ್ಬರು ಒಂದು ರಾಜ ಎಲ್ಲ ಹಿಂಗೇನೋ ನೆಲದಲ್ಲೆಲ್ಲ ಉರುಳಾಡ್ಬಿಡ್ತಾರೆ. ಅದು ಹ್ಯಾಂಡಲ್ಡ್. ಅದು ಅವ್ನು ಕೂರ್ಸು ಅವ್ರು ಹೇಳ್ತಾರೆ, ಅವರು ಶಂಕರ ನೀನು ನನ್ನ ಏನೇನು ಮಾಡಿಸ್ತೀಯೋ, ಎಲ್ಲಿ ಸಾಯಿಸ್ಬಿಡ್ತೀಯೋ ಅಂತಲೇ ಅವರು. ಯಾಕಂದರೆ ಎಲ್ಲೆಲ್ಲಿ ಕೂರಿಸ್ತಾ ಇದ್ವಿ ಅಂದರೆ ಅವರು ನಮಗೆ ಭಯ ಆಗೋದು, ಅಲ್ಲಿ ಕೂತಿದ್ದಾರೆ, ಅದು ಏನು ಮಾಡೋದು, ಈಗ ಹೆಂಗೆ ಬೀಳಿಸಿ ಬಿದ್ದಿದ್ಬಿಟ್ರೆ ಅಂತ. ಇವ್ರು ಯಾವುದೋ ಒಂದು ಆ್ಯಂಗಲ್ ಬೇಕಾಗೋದು ಮಾಡೋರು. ಆದರೆ ಬೈಯೋರು, ಜಗಳ ಆಡೋರು ಎಲ್ಲ ಹೇಳೋರು, ಬಟ್ ಮಾಡೋರು. ಅದು ಬೇಕು ಅಂದರೆ ಅವ್ರಿಗೆ ಗೊತ್ತಾಗ್ಬಿಡೋದು, ಓಕೆ ಇದು ಈ ಆ್ಯಂಗಲ್ ಚೆನ್ನಾಗಿರುತ್ತೆ, ಇದು ಸಕ್ಕತ್ ಮಜಾ ಇರುತ್ತೆ. ಆಗುಂಬೆಲಿ ಸನ್ಸೆಟ್ ಸ್ಪಾಟ್ ಇದೆ, ಇವತ್ತಿನ ಸನ್ಸೆಟ್ ಸ್ಪಾಟ್ ಅಲ್ಲ, ಅದು ಹಳೇದು. ಅಲ್ಲೋದ್ರೆ ಯಾರನ್ನ ಕೇಳಿ ನೀವು, ಆಗುಂಬೆ ಸನ್ಸೆಟ್ ಸ್ಪಾಟ್ ಅಂತಂದರೆ ಈಗ ಒಂದು ಅಸಹ್ಯವಾಗಿ ಒಂದು ಸಿಮೆಂಟ್ ಕಾಲಮ್ ಹಾಕ್ಬಿಟ್ಟು ಒಂದು ಮಾಡಿದ್ದಾರೆ. ಮುಂಚೆ ಒಂದು ಬೆಟ್ಟದಲ್ಲೇ ಒಂದು ಸ್ಟೆಪ್ಸ್ ಹಾಕ್ಬಿಟ್ಟು ಮೇಲ್ಗಡೆ ಹೋಗಿ ಒಂದು ಸಣ್ಣ ಜಾಗ ಇರ್ತಾಯಿತ್ತು. ಅಫ್ಕೋರ್ಸ್ ಇವತ್ತು ಹೋಗೋ ಟೂರಿಸಮಲ್ಲಿ ಹೋದರೆ ಎಲ್ಲ ಬಿದ್ದೋಗ್ಬಿಡ್ತಾರೆ. ಸೊ ಒಂದು ಸಣ್ಣದು ನಾವಿದ್ದಾಗ ಅದೇ ಸನ್ಸೆಟ್ ಸ್ಪಾಟು. ಈ ಹೊಸದು ಇವತ್ತೇನು ಹೊಸದು ಅಂತಂದರೆ ಒಂದು 25 ವರ್ಷ ಆಗಿದೆ ಇವತ್ತು ಹೊಸದಕ್ಕೆ. ಆ ಸಿಮೆಂಟದಿಲ್ಲ, ಹಳೇದು ಇವತ್ತು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಮೊನ್ನೆ ತನಕ ಒಂದು 10 ವರ್ಷದ ಹಿಂದೆ ಹೋದಾಗಲೂ ಇತ್ತು, ಗೊತ್ತಿರೋರು ಮಾತ್ರ ಅಲ್ಲಿ ಹತ್ಬೋದಾಗಿತ್ತು. ಈಗ ಅದನ್ನೇನೋ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಎಲ್ಲ. ಸರ್ ಅದು ಇಷ್ಟು ಅಗಲ ಅಂದರೆ ಒಂದು 3-4 ಅಡಿ ಅಗಲ ಸ್ಟೆಪ್ಸು, 4-5 ಅಡಿ ಅಗಲ ಸ್ಟೆಪ್ಸು.
ಅದ್ರ ಪಕ್ಕದ್ದು ಒಂದು ಸಿಮೆಂಟ್ದು ಹಿಂಗೆ ಕೈ ಅಥವಾ ಒಂಥರ ಕಾಂಪೌಂಡ್ ಥರ ಒಂದು ಹಿಂಗೆ ಬ್ಯಾರಿಕೇಡ್ ಥರ ಒಂದು ಕಮ್ಮಿ, ಯಾಕೆಂದರೆ ಕಾಣಿಸ್ಬೇಕಲ್ಲ ಅಂತ ಅಂದ್ಬಿಟ್ಟು. ಇಷ್ಟು ಹೈಟಲ್ಲ ಇಲ್ಲ, ಇಷ್ಟು ಹೈಟು. ಸೊ ಒಂದು 2-3 ಸೀನು ಅದನ್ನು ನಾವು ಶೂಟ್ ಮಾಡಿದ್ದೀವಿ ಅಲ್ಲಿ. ನಾವು ಹಿಂಗೆ ನಡ್ಕೊಂಬರ್ತಾ ಇರ್ತೀವಿ, ಮಾಲ್ಗುಡಿ ಕ್ರಿಕೆಟ್ ಕ್ಲಬ್ ಅಂತೀವಿ, ನಾವು ಆ ಸ್ಲೋಪ್ ಮೇಲೆ ನಡ್ಕೊಂಬರ್ತೀವಿ. ನಾವೇನೋ ಅದ್ರ ಮೇಲೆ ನಡ್ಕೊಂಬರ್ತೀವಿ. ಕ್ಯಾಮ್ರಾ ಎಲ್ಲಿಂದ ಬರ್ಬೇಕು ಸರ್, ಕ್ಯಾಮ್ರಾ ಆ ಕಡೆ ಇಡು ಅಂತಾರೆ. ಅಷ್ಟೇ ಬಿಟ್ಟು ಅಲ್ಲಿ ಫುಲ್ ಸ್ಲೋಪ್ ಇದೆ ಅದು, ಈ ಕಡೆ ಬೇಕು ಅಂತಾರೆ. ಎಲ್ಲಿಂದ ಇಡೋದು? ಏನೋ ಮಾಡ್ತಾಯಿದ್ರು, ಅಲ್ಲೊಂದೇನೋ 2 ಇದು ಹಾಕಿ ಬೊಂಬು ಕಟ್ಟಿ ಅದನ್ನು ಮಾಡಿ ಅಲ್ಲಿ ಬೇಕು ಅವ್ರಿಗೆ. ನಾವೇನೋ ಹಿಂಗೆ ಇಟ್ಕೊಂಡ್ಬಿಡ್ತೀವಲ್ಲ, ಆಗಲ್ಲ ಆಗ. ಸೊ ಆಮೇಲೆ ಈ ಕಡೆ ಇಡಬೇಕು ಅಂದರೂ ಸ್ಲೋಪು, ಅಲ್ಲಿ ಟ್ರಾಲಿ ಹಾಕು ಅಂತಾರೆ. ಆ ಬೆಟ್ಟದ ಇಳಿಜಾರಲ್ಲಿ ಸರ್ ಸ್ಟೆಪ್ಸ್ ಮೇಲೆ ಟ್ರಾಲಿ ಸರ್, ಸ್ಟೆಪ್ಸ್ ಮೇಲೆ ಟ್ರಾಲಿ ಹಾಕ್ಬಿಟ್ಟು ಎಷ್ಟು ಜನ ರೋಪ್ ಇಟ್ಕೊಂಡು ನಿಂತಿರ್ಬೇಕು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸ್ಲೋ ಆಗಿ ಬಿಡ್ಬೇಕದು. ಈಗ ನಾವೇನೋ ನಡ್ಕೊಂಡು ಬರ್ತಾ ಇದ್ದೀವಿ, ಟ್ರಾಲಿ ಹಿಂಗೆ ಹೋಗ್ತಾ ಇದೆ, ಇನ್ನೂ ಮೆಟ್ಲಿದೆ, ನಾವು ಯಾವುದೋ ಹಿಂಗೆ ಚಿಪ್ಪು ಗಿಟ್ಬಿಟ್ಟು ಮಾಡೋಕ್ಕಾಗಲ್ಲ ಅದು. ಸೊ ಕಟ್ಟಿಬಿಟ್ಟು ಅವ್ರ ವೆಯ್ಟು, ಇದು ಕ್ಯಾಮ್ರಾ ವೆಯ್ಟು, ಆ ಮಿಗ್ದವ್ರು ಕೆಳಗಡೆ 4 ಜನ ಹಿಂಗೆ, ಮೇಲ್ಗಡೆ 2 ರೋಪ್ ಇಟ್ಕೊಂಡು ಅಲ್ಲಿಂದ ಸ್ಲೋ ಆಗಿ ಬಿಡೋದು, ಹಿಂಗೆ ಕೆಳಗೆ ಹೋಗೋದು. ಇದಿಷ್ಟ ಆಗ್ತಾ ಇರ್ಬೇಕಾದ್ರೆ ನಾವು ಆ್ಯಕ್ಟ್ರುಗಳು ಅಲ್ಲೇನೂ ಇಲ್ಲ, ಅಲ್ಲಿ ಯಾರೂ ಇಲ್ಲ ಅಂದ್ಕೊಂಡು ನಾವು ಪಾಠಕ್ಕೆ ನಮ್ಮ ರೋಲ್ಸು ಲೈನ್ಸು ಮಿಸ್ ಮಾಡೋಂಗಿಲ್ಲ. ತುಂಬ ಸತಿ ಮಾಡಿದ್ರೆ ಅವರು ಸತ್ತು ಸಾಯಿಸ್ಬಿಡ್ತೀರ ನಾವು ಕರೆಕ್ಟಾಗಿ ಡೈಲಾಗ್ ಮಿಸ್ ಹೊಡಿಬೇಡ, ಈ ಟೆನ್ಷನ್ಗಳು. ಸೊ ಇದು ಸರ್ ಇದರ ಪರಿಶ್ರಮ, ಇದರ ಎಫರ್ಟು, ಇದರ ಹುಚ್ಚುತನ, ಅದೆಲ್ಲ ಅವರು ಅಂತಾರೆ ನಮ್ಮ ಯೂನಿವರ್ಸಿಗೆ ಸೆಂಟ್ರಾಯಪ್ಪ. ಅವರು ದಿಕ್ಕು ತೋರಿಸೋರು ನಾವು ಮಾಡೋದಷ್ಟೇ. ಇಲ್ಲಿ ಅಲ್ಲಿ ಒಂದು ಟೈಮಲ್ಲಿ ಬೇಕಾದರೆ ನಾವು ಅವರು ಗೀರ್ಗೆ ಗನ್ಗಳೆಲ್ಲ ಕೊಟ್ಬಿಡು ಶೂಟ್ ಮಾಡಿ ಬಂದ್ಬಿಡ್ತಾ ಇದ್ವಿ ನಾವು. ಆ ಥರ ನಾವು ಒಂಥರ ಅವ್ರು ಹೇಳಿದ್ದು ಮಾಡಬೇಕಷ್ಟೇ, ಆ ಥರ ಸೋಲ್ಜರ್ಸ್ ನಾವು. ಆ್ಯಂಡ್ ಈ ವಾಸ್ ದಟ್ ಜನರಲ್. ಸೊ ಬ್ರಿಲಿಯಂಟ್. ಅಂದರೆ ಆ ಮೈಂಡ್ಗೆ ಸರಿಸಾಟಿನೇ ಇಲ್ಲ, ಅದಕ್ಕೆ ಎಕ್ಸ್ಪ್ಲನೇಷನ್ಸು ಇಲ್ಲ. ನಾನು ಇವಿಷ್ಟು ಹೇಳಿರೋದು ಒಂದು 4 ಸೀನ್ದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಇನ್ನೇನೇನು ಚಾಲೆಂಜಸ್ ನಾವು ಫೇಸ್ ಮಾಡಿರ್ತೀವಿ, ಇನ್ನೇನೆಲ್ಲ ಕಷ್ಟಪಟ್ಟಿರ್ತೀವಿ ಯೋಚನೆ ಮಾಡಿ. ಈ ಥರ ಅದನ್ನು ನಾನು ಬೇಜಾರಲ್ಲಿ ಹೇಳ್ಕೊಳ್ತಾ ಇಲ್ಲ, ತುಂಬ ಖುಷಿಯಾಗಿ ಹೇಳ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನನ್ನ ಪ್ರಕಾರ ಇದು ಸ್ವಲ್ಪ ಅಹಂಕಾರವಾಗೇ ಹೇಳ್ಬೋದು, ಇನ್ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ ಸರ್. ಯಾಕಂದರೆ ಎಲ್ಲರೂ ಏನೇನೋ ಟ್ರೈ ಮಾಡಿದ್ದಾರೆ, ಅದಾಗಿಲ್ಲ ಅದು. ಅದಕ್ಕೆ ಇವತ್ತು 30 ಈಗ ಇನ್ನೊಂದು 2 ಇಯರ್ಸಿಗೆ 40 ವರ್ಷ ಆಗುತ್ತೆ. ಆದ್ರೂ ನಾವಿವತ್ತು ನೀವು ನನ್ನ ಬಂದು ಇಂಟರ್ವ್ಯೂ ಮಾಡ್ತಾ ಇದ್ದೀರ, ನಾನು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಅದು ಎಷ್ಟು ಒಂದು ಇಂಪ್ಯಾಕ್ಟ್ ಆಗಿರ್ಬೋದು, ಎಷ್ಟು ಅದರ ಎಫರ್ಟ್ ಅದ್ರದ್ದು ಹೇಗೆ ಬಂದಿರ್ಬೋದು ಅಂತ ನಾನು ಅಂದ್ಕೊಳ್ಬಲ್ಲೆ, ಊಹಿಸ್ಬಲ್ಲೆ ಅಷ್ಟೇ. ಮೊನ್ನೆ ರೀಸೆಂಟಾಗಿ ಎಲ್ಲ ಒರಿಸ್ಸಾಲೆಲ್ಲೋ ಕರೆದಿದ್ರು ಚೀಫ್ ಗೆಸ್ಟ್ ಆಗಿ. ಅಲ್ಲೂ ಹೋದರೆ ಅಷ್ಟೇ ಪ್ರೀತಿ, ಅಷ್ಟೇ ಒಂದು ಇದು. ಅವ್ರ ಚಿಕ್ಕ ಹುಡುಗರದಾಗ ನಾವೆಲ್ಲ ನೋಡಿದ್ವಿ, ಅಷ್ಟೇ ಖುಷಿ. ಸೊ ಇಡೀ ಆಮೇಲೆ ನನಗೆ ಫೇಸ್ಬುಕ್ಕಲ್ಲಿ ಅಲ್ಲಿ ಎಲ್ಲೆಲ್ಲದನೋ ಮೆಸೇಜ್ ಬರುತ್ತೆ. ನಾನು ತುಂಬಾ ಆಶ್ಚರ್ಯ ಪಡ್ತೀನಿ. ಅಂದರೆ ಈ ಜಾಗದಲ್ಲಿ ನೋಡಿದ್ರ ಅಂದರೆ ಅವ್ರಿಗೂ ಈ ಪರಿಣಾಮ ಆಗಿತ್ತಾ ಈ ಸೀರಿಯಲ್ಲು, ಅಷ್ಟು ಅವ್ರ ಮನಸ್ಸು ಮುಟ್ಟಿತ್ತಾ ಇದು ಅಂತ ಯೋಚನೆ ಮಾಡಿದ್ರೆ ಖುಷಿ ಆಗುತ್ತೆ. ಚಕ್ರ ರೆಡಿಯಾಗಿದೆ ನಂದು. ಚಕ್ರ? ಯಾವ ಚಕ್ರ? ಹೋಗಿಲ್ಲಿಂದ 3 ವರ್ಷ ಇದ್ದಾಗ ನಾನು ಫಸ್ಟ್ ಸಿನಿಮಾ ಮಾಡಿದ್ದು. ಇದು 10ನೇ ವರ್ಷದಲ್ಲಿ ನಾನು ಮಾಲ್ಗುಡಿ ಡೇಸ್ ಫಸ್ಟ್ ಎಪಿಸೋಡು 9.5 ವರ್ಷ 10 ವರ್ಷ ಆ ಸೆಂಟ್ರಲ್ಲಿ ನನಗೆ ಫಸ್ಟ್ ಎಪಿಸೋಡ್ ನಾನು ಶೂಟಿಂಗ್ ಮಾಡಿದ್ದು, ಫಸ್ಟ್ ಮಾಲ್ಗುಡಿ ಡೇಸ್ ಮಾಡಿದ್ದು. ಇದಕ್ಕೆ ಮುಂಚೆನೇ ನಾನು 23 ಮೂವೀಸ್ ಮಾಡಿದ್ದೆ ಆಲ್ರೆಡಿ. ಈ 3ನೇ ವಯಸ್ಸಿಂದ 10ನೇ ವಯಸ್ಸು. ಹೌದು, 7 ವರ್ಷದಲ್ಲಿ. ಹೌದು. ಅದ್ರ ಮಧ್ಯೆ ಶಂಕರ್ನಾಗ್ ಅವ್ರ ಜೊತೆನೇ ಒಂದು ಆಲ್ಮೋಸ್ಟ್ 2-3 ಸಿನಿಮಾ ಮಾಡಿಬಿಟ್ಟಿದ್ದೆ ನಾನು ಆಲ್ರೆಡಿ. 3-4 ಮಾಡಿದ್ದೆ ಆಲ್ರೆಡಿ. ಹೊಸ ತೀರ್ಪು ಅನ್ನೋದು ನನ್ನ ಫಸ್ಟ್ ಅವರ ಪರಿಚಯ. ಅವರು ಡೈರೆಕ್ಟರ್ ಅದರಲ್ಲಿ, ಅಂಬರೀಷ್ ಅವ್ರ ಮೂವಿ. ಅದಾದಮೇಲೆ ನೋಡಿ ಸ್ವಾಮಿ ನಾವರ್ದೆಗೆ ದ ಮೋಸ್ಟ್ ಫೇಮಸ್ ಇವತ್ತರೆಗೂ ಇರೋದು. ಅದಾದಮೇಲೆ ಪರಮೇಶಿ ಪ್ರೇಮ್ ಪ್ರಸಂಗ ಅಲ್ಲಿ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಅಫ್ಕೋರ್ಸ್ ಹೋಮ್ ಪ್ರೊಡಕ್ಷನ್ ಅದು. ಆಮೇಲೆ ಇನ್ನೊಂದು ಯಾವುದೂ ಜ್ಞಾಪಕ ಬರ್ತಲ್ಲ. ಒಟ್ಲಲ್ಲಿ ಆಲ್ರೆಡಿ ನಾನು ಟು ಸಮ್ ಎಕ್ಸ್ಟೆಂಟ್ ಅವರ ಒಂದು ಪರಿಚಯ ಮಾತ್ರ ಅಲ್ಲ, ಕಂಫರ್ಟ್ ಏನಿತ್ತು ಅಂದರೆ ಅವ್ರಿಗೆ ನಾನು ಏನು ಆ್ಯಕ್ಟ್ ಮಾಡಬಲ್ಲೆ, ಮಾಡೋಕ್ಕಾಗುತ್ತೆ, ಬರಲ್ಲ ಎಲ್ಲ ಒಂದು ಲೆವೆಲ್ ಗೊತ್ತಿತ್ತು. ಬ್ಯಾಂಕರ್ ಮಾರ್ಗಯ್ಯ ಅಂತ ನಮ್ಮ TS ನರಸಿಂಹನ್ ಅವ್ರದ್ದು, ಅದರಲ್ಲಿ ಅಂದರೆ ಬಟ್ ಇದೆಲ್ಲ ಬ್ಯಾಂಕರ್ ಮಾರ್ಗಯ್ಯ ಬಂದು ಲೋಕೇಶ್ ಅವರು, ಇದು RK ನಾರಾಯಣರದ್ದು. ಇದರಲ್ಲಿ ನಾನೊಂದು ಸಣ್ಣ ಪಾತ್ರ. ನಾಗಾಭರಣ ಅವರು ಡೈರೆಕ್ಷನ್, TS ನರಸಿಂಹನ್ ಸರ್ ಬಂದು ಪ್ರೊಡ್ಯೂಸರ್. ಅದೇ ಪ್ರೊಡ್ಯೂಸರೇ ಮಾಲ್ಗುಡಿ ಡೇಸಲ್ಲೂ ಪ್ರೊಡ್ಯೂಸರ್ ಅವರೇನೆ. ಸೊ ಅಲ್ಲೊಂದ್ಸತಿ ನನಗೆ ಅದೊಂದು ಪರಿಚಯ ಆಗಿತ್ತು. ಈ ಗಡ್ಡು ಸ್ವಾಮಿಗಳು ತಾಯ್ತಾ ಮಾಡ್ತಾರೆ ಅಂತ ಊರವರೆಲ್ಲ ಹೇಳ್ತಾರೆ, ನೀವು ಸುಮ್ಕಿರಿ ಸೋಮೇರಾ. ಉತ್ಸವ್ ಅನ್ನೋ ಮೂವಿ ಗಿರೀಶ್ ಕಾರ್ನಾಡ್ ಅವ್ರ ಜೊತೆ ನನ್ನನ್ನು ಶಂಕರ್ನಾಗ್ ಅವ್ರು ರೆಕಮೆಂಡ್ ಮಾಡಿ ಉತ್ಸವ್ ಹಿಂದಿ ಚಿತ್ರದಲ್ಲೂ ಆಲ್ರೆಡಿ ಒಂದು ಸಣ್ಣ ಪಾತ್ರ ಮಾಡಿದ್ದೆ.
ಸೊ ಆಲ್ರೆಡಿ ಈ ಏನು ಸೆಟ್ ಆಫ್ ಪೀಪಲ್ ಇದ್ರಲ್ಲ ಆಲ್ರೆಡಿ ನಂದು ಒಂದು ಪರಿಚಯ ಅಥವಾ ನಾನು ಒಬ್ಬ ಆ್ಯಕ್ಟ್ರ್ ಅಥವಾ ಏನೋ ಮಾಡ್ತೀನಿ ಬರುತ್ತೆ ಅನ್ನೋದು ಗೊತ್ತಿತ್ತು. ಬಟ್ ಈ ಸ್ವಾಮಿ ಅನ್ನೋ ಮಾಡುವಾಗ ತುಂಬಾ ಎಲ್ಲರಿಗೂ ಸ್ವಲ್ಪ ಕನ್ಸರ್ನ್ ಇತ್ತು. ಅಂದರೆ ಇವನು ಕನ್ನಡ ಸಿನಿಮಾ ಆ್ಯಕ್ಟರ್ ಅದೆಲ್ಲ ಓಕೆ, ಇದು ಫಸ್ಟ್ ಮೇಜರ್ ನ್ಯಾಷನಲ್ ಲೆವೆಲ್ ಒಂದು ಟೆಲಿವಿಷನ್ ಸೀರಿಯಲ್ ಇದು, ಮಾಡೋಕ್ಕಾಗುತ್ತಾ ಅಂದರೆ ಮಾಡೋ ಇದು. ಯಾಕಂದರೆ ಅವಾಗೆಲ್ಲ ಅದೇ ಹೇಳಿದ್ರೆ ಫಿಲ್ಮ್ ರೋಲು. ಶಂಕರ್ ನಾಗ್ ಅವರು ಟಿ ವಿ ಕ್ಯಾಮ್ರಲ್ಲಿ ಶೂಟ್ ಮಾಡೋಕ್ಕೆ ರೆಫ್ಯೂಸ್ ಮಾಡಿದ್ರು. ಅವರು ಫಿಲ್ಮ್ ಕ್ಯಾಮ್ರಲ್ಲೇ ಶೂಟ್ ಮಾಡೋದು ನನಗೆ ಆ ಗ್ರೇನ್ಸ್ ಬೇಕು, ಆ ಫಿಲ್ಮ್ ಇದೇನೆ ನಾನು ಮಾಡೋದು ಅಂತ ಹೇಳಿದರು. ಅದು ಅದರಲ್ಲೇ ಆಗೋದು. ಸೊ ನಾನೇನಾದರೂ ಹಿಂದಿ ಬರದೇ ಇರೋ ಕಾರಣಕ್ಕೆ ತುಂಬ ಟೇಕ್ಸ್ ತೊಗೊಂಡು ತುಂಬ ಲಾಸ್ ಆಗಿದ್ರೆ ಅದು ವರ್ಕೌಟ್ ಆಗುತ್ತಾ, ಅಥವಾ ಇಷ್ಟೊಂದು ಲೀಡ್ ರೋಲ್ ಇದೆ ಇವನು ಆ ಭಾರ ತೊಗೊಳ್ತಾನೆ. ಏನೇ ಇಡೀ ಸ್ವಾಮಿ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಕಂಪ್ಲೀಟ್ ಇದರಲ್ಲಿ ಒಂದು 140 ಸೀನಲ್ಲಿ ಸರ್ ಒಂದು 135 ಸೀನ್ ನಂದು. ಸೊ ಹೆವಿ ಇದಿರುತ್ತೆ ಅಂತ. ಬಟ್ ಶಂಕರ್ ನಾಗ್ ಅವ್ರಿಗಿಲ್ಲ, ಅದೆಲ್ಲ ಏನು ಡಿಸ್ಕಷನೇ ಇಲ್ಲ. ಇದೆಲ್ಲ ಆಮೇಲೆ ಗೊತ್ತಾಗಿರೋ ವಿಚಾರಗಳು ನನಗೆ ಅವತ್ತಿದ್ದು ನನ್ನ ಕರೆದ್ರು ಒಂದಷ್ಟೇನೋ ಹಿಂದಿ ಮಾತಾಡೋ ಒಂದು ಇದು ಮಾಡು, ಅದು ಇದು ನೀನು ಮಾಡ್ತೀಯಾ ಏನೋ ಅಂತ ವುಡ್ಲ್ಯಾಂಡ್ಸಲ್ಲಿ ಹೋಟ್ಲಲ್ಲಿ ಒಂದು ಏನೋ ಅವತ್ತಿನ ಕಾಲಕ್ಕೆ ನಂದು ಏನಂತಾರೆ ಟೆಸ್ಟ್ ಥರ ಮಾಡಿದ್ರು. ಒಂದು ಸ್ವಲ್ಪ ದಿನ ಆದಮೇಲೆ ಶಂಕರ್ ನಾಗ್ ಅವ್ರದ್ದು ಫೋನ್ ಬಂತು, ಬಾ ಇದಿದೆ ಸಮ್ಮರ್ ಹಾಲಿಡೇಸಲ್ಲಿ ನೀನು ಶೂಟ್ ಮಾಡ್ತಾ ಇದ್ದೆ ಅಷ್ಟೇ. ಅವ್ರು ತುಂಬ ಡೀಪಾಗಿ ಏನು ಜಾಸ್ತಿ ಎಲ್ಲ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಿಲ್ಲ, ನಂದು ಅಷ್ಟೇ. ಅವ್ರು ಎಷ್ಟು ಹೇಳಿದ್ರೆ ಮುಗಿದೋಯ್ತು, ಏನಕ್ಕೆ ಯಾವುದು ಎತ್ತ ಅದೆಲ್ಲ ಕೇಳಿ ಅಭ್ಯಾಸ ಅಂತ ನಮಗಂತೂ ಇಲ್ಲ. ಶಂಕರ್ ನಾಗ್ ಕರೀತಾ ಇದ್ರು, ಹೋಗ್ಬೇಕು, ಎಷ್ಟು ದಿನ ಹೋಗ್ಬೇಕು, ಇಷ್ಟು ದಿನ ಶೂಟಿಂಗ್, ಓಕೆ ಆಯಿತು ಸರಿ. ಆ ಥರ ಇದು ವರ್ಷನು ಅವ್ರಿಗೆ ಹೇಗೆ ಇದಾಯಿತು ಅಂತಂದರೆ ನರಸಿಂಹನ್ ಸಾರು ಅವರು ಆಗ ನೀವೇಗೇನು ಇದನ್ನು 86ಗೆ 85ಗೆ ನಿಮ್ಮ ತಲೆಯಲ್ಲಿ ಹಾಕ್ಕೊಳ್ಬೇಕು. ಇಡೀ ಇಂಡಿಯಾಲಿ ದೂರದರ್ಶನ್ ಇದ್ದಿದ್ದು ಒಂದೇ ಚಾನಲ್ಲು, ಸೌತಿಂದ ಅಂತೂ ಯಾವುದೂ ಇಲ್ಲವೇ ಇಲ್ಲ, ಝೀರೋ. ಇವಾಗ ಸಂಡೇ ನಮ್ದು ಯಾವುದಾದ್ರು ನ್ಯಾಷನಲ್ ಅವಾರ್ಡ್ ಮೂವಿನ ಒಂದು ಸಂಡೇ ಮಧ್ಯಾಹ್ನ ಒಂದು ಆಗ್ತಾಯಿದ್ರು. ನಮಗೊಂದು ಚಿತ್ರಮಂಜರಿ ಒಂದು ಯಾವಾಗಲೂ ಒಂದ್ಸರಿ ಸಿಗ್ತಾಯಿತ್ತು. ಸಾಯಂಕಾಲ 1 ಅವರ್ಗೆ ನಮ್ಮ ಕನ್ನಡದ್ದೇ ಏನಾದರೂ ಬರ್ತಾಯಿತ್ತು. ಇದು ಆ ಕಾಲ. ಮೇನ್ ಸ್ಟ್ರೀಮಲ್ಲಿ ಅಂದರೆ ನಾನು ಕೆಟ್ಟದಾಗಿ ಹೇಳ್ತಾ ಇಲ್ಲ, ನಾರ್ತ್ ಇಂಡಿಯಾ ಅವ್ರಿಗೆಲ್ಲ ನಾವೆಲ್ಲ ಮದ್ರಾಸಿಗಳು. ಸೊ ಅಲ್ಲಿಂದ ಯಾರೋ ಒಂದು ಆ ಲೆವೆಲಿಗೆ ಮಾಡ್ತಾರೆ ಅನ್ನೋದೇ ಅವ್ರಿಗೆ ಸ್ವಲ್ಪ ಕ್ವೆಶನ್ ಮಾರ್ಕು. ಬಟ್ R.K. ನಾರಾಯಣರು ಅಫ್ಕೋರ್ಸ್ ಈಸ್ ಅ ಬಿಗ್ ಆಥರ್. ಅವರ ಸೀರೀಸ್ ಆಧಾರಿತ ಅಂದಮೇಲೆ ಓಕೆ ಅದಕ್ಕೊಂದು ಬೆಲೆ ಇತ್ತು. ಬಟ್ ಮಾಡ್ತಾರ ಅವ್ರಿಗೆ ಅದು ಇದೆಯಲ್ವ ಅನ್ನೋದು ಬೇರೆ ಸ್ವಲ್ಪ ಕನ್ಸರ್ನ್ ಇತ್ತಂತೆ. ಶಂಕರ್ ನಾಗ್ ಅವ್ರಿಗೆ ಇದನ್ನು ಎಕ್ಸ್ಟ್ರಾ ಹಟ್ಟವಾಗಿ ತಗೊಂಡು ಬರೀ ನಾವು ಒಂದು ಹಿಂದಿ ಮೇನ್ ಸ್ಟ್ರೀಮ್ ಮಾಡೋವಂಥದ್ದಲ್ಲ, ನಾನು ಅದನ್ನು 90% ನಮ್ಮ ಕನ್ನಡದವ್ರನ್ನ ಇಟ್ಕೊಂಡು ಮಾಡ್ತೀನಿ ಅಂತ. ಅದೊಂದು ಅವ್ರಿಗೆ ಹಠ. ಅಂದರೆ ನಿಮ್ದೇನು ನೀವೇನು ಕಟ್ಟಾಕಿ ಇದು ಬಂದರೆ ಇವರು NSDಯಿಂದ ಬಂದವರೆ, ಇವರು ಮಹಾರಾಷ್ಟ್ರ ಅಲ್ಲಿ ಸ್ಕೂಲ್ ಡ್ರಾಮಾ ಅಲ್ಲಿ ಬಂದವರು, ಎಲ್ಲ ಬರೆದು ಕುಡ್ದಿರೋರು ಇವರು. ನಿಮ್ಮ ಅಂಥ ಒಂದು ಕಷ್ಟ ಏನಲ್ಲ, ಮಾಡಿ ತೋರಿಸ್ತೀವಿ ಅಂತ. ಆಮೇಲೆ ಅವ್ರು ಹೋಗಿ R.K. ನಾರಾಯಣರನ್ನೆಲ್ಲ ಕನ್ವಿನ್ಸ್ ಮಾಡಿ ಅವ್ರಿಗೆ ಗೈಡ್ ಅನ್ನೋ ಒಂದು ಬುಕ್ನ ಸಿನಿಮಾ ಮಾಡಿ ದೇವಾನಂದ್ ಅವ್ರದ್ದು. ಅವ್ರಿಗೆ ಅಷ್ಟು ಹ್ಯಾಪಿ ಇರಲಿಲ್ಲ R.K. ನಾರಾಯಣ್. ಸೊ ಅವ್ರು ತುಂಬ ರಿಲೆಕ್ಟೆಂಟ್ ಆಗಿದ್ದರು. ಇದು ಸರಿ, ಈ ಒಂದು ಬ್ಯಾಕ್ಗ್ರೌಂಡಲ್ಲಿ ಈ ಥರ ರಿಸ್ಕ್ ತೊಗೊಂಡು ಅವರು ನನ್ನ ಮೇಲೆ ಆ ನಂಬಿಕೆ ಇಟ್ಟುಕೊಂಡು ನಾವು ಮಾಲ್ಗುಡಿ ಡೇಸ್ ಶೂಟಿಂಗ್ ಶುರು ಮಾಡಿದ್ದು. ಅದು ಇವತ್ತಿಗೆ ಎಲ್ಲಿ ಬಂದು ನಿಂತಿದೆ ನೋಡಿ. 80% ಜನ ಸರ್ ಕನ್ನಡಿಗರು ಮಾತ್ರ ಅಲ್ಲ, ಮೆಜಾರಿಟಿ ಹಿಂದಿ ಬರ್ದಿರೋರು, ಅರ್ಧಂಬರ್ಧ ಹಿಂದಿ ಬರೋರು, ಸ್ವಲ್ಪ ಹಿಂದಿ ಬರೋರು. ಸೊ ಈ ಒಂದು ಅಫ್ಕೋರ್ಸ್ ಗಿರೀಶ್ ಕಾರ್ನಾಡ್ ಅವರು ಏನೋ ಬಹುಭಾಷಾ ಎಕ್ಸ್ಟ್ರಾರ್ಡಿನರಿ ಪರ್ಸನ್. ನನ್ನ ಅಜ್ಜಿ ಯಾರು ಸ್ವಾಮಿ ಇದು ಅಜ್ಜಿ ಕ್ಯಾರೆಕ್ಟರ್ ಮಾಡಿದವರು ನಾರ್ತ್. ಇನ್ನು ಮಿಕ್ಕಿದವರು ಎಲ್ಲರೂ ಯಾರೂ ಸರಿಯಾಗಿ ಎಲ್ಲರಿಗೂ ಒಂಥರ 1-2 ಅಕ್ಷರ ಆ ಕಡೆ 1-2 ಅಕ್ಷರ ಈ ಕಡೆ ಬರೋಂಥದ್ದು ಹೊರತು ಯಾರಿಗೂ ಹಿಂದಿ ಸರಿಯಾಗಿ ಬರ್ತಾ ಇರಲಿಲ್ಲ. ಇಂಗ್ಲೀಷ್ ಇನ್ನೂ ಅದಕ್ಕೆ ಮೇಲೆ ನಮಗೆ. ಸರ್ ನನ್ನ ಜೊತೆ ಆ್ಯಕ್ಟ್ ಮಾಡ್ದಲ್ಲಿ ಮಣಿ ಅಂತ ಯಾರ ಗದೆ ಹಿಡ್ಕೊಂಡ್ರವನು, ಅವನು ಹಿಂದಿ ಬರೋದು ಅವನಿಗೆ. ದೋದಿ ನನ್ನ ಶ್ರೀನಾಥ್ ಅವ್ರ ಮಗ, ನನಗೆ ಇಬ್ಬರಿಗೂ ಅಷ್ಟಕ್ಕಷ್ಟೇ, ಅಂದರೆ ಬರ್ತಾ ಇರಲಿಲ್ಲ. ಇನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಸಿನಾರಿಯೋಲ್ಲಿ ಆ ಥರ ಒಂದು ಮೇನ್ ಸ್ಟ್ರೀಮು, ಜಾಸ್ತಿ ಟೇಕ್ಗಳು ತೊಗೊಳ್ದಿರ ಕರೆಕ್ಟಾಗಿ ಮಾಡಬೇಕು, ಚೆನ್ನಾಗಿ ಮಾಡಬೇಕು. ನಾನು ಪೊಲೀಸ್ ಅವ್ರ ಮೇಲೆ ಹೋಗಿದ್ದೀನಿ. ಸಹೋದರರೇ, ನಾವು ಇವ್ರಿಗೆ ಬುದ್ಧಿ ಕಲಿಸಲೇಬೇಕು, ಬನ್ನಿ. ಸ್ವಲ್ಪ ಇನ್ ಫ್ಲ್ಯಾಶ್ ಬ್ಯಾಕ್ ಹೋಗೋಣ. ಯಾವ ಊರು ಮೂಲತಃ ಸರ್? ನಾನು ಆ್ಯಕ್ಚುಲಿ ಬ್ಯಾಂಗ್ಳೂರು, ಹುಟ್ಟು ಬೆಳೆದೆಲ್ಲ ಬ್ಯಾಂಗ್ಳೂರು. ನಮ್ಮ ತಂದೆ ಕುಂದಾಪುರದವರು, ನಮ್ಮ ತಾಯಿ ಈ ಕಡೆ ತಮಿಳ್ನಾಡು ವೇಲೂರು ಹತ್ರದಿಂದ ಅಲ್ಲಿಂದ ಬಂದಿರೋರು. ಬಟ್ ಅವರಿಬ್ಬರು ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿದ್ದು, ಒಬ್ಬರು 3 ವಯಸ್ಸಿದ್ದಾಗ, ಇನ್ನೊಬ್ರು 4 ವಯಸ್ಸಿದ್ದಾಗ. ಸೊ ಪ್ರಾಪರ್ ನಂದು ಮೂಲ ಅಂತ ಹುಡ್ಕೊಂಡು ಹೋದರೆ ಯಶವಂತಪುರ.
ಬೆಂಗಳೂರಲ್ಲಿ ಸ್ಪೆಸಿಫಿಕ್ ಆಗಿ ಯಶವಂತಪುರ ತ್ರಿವೇಣಿ ರೋಡ್. ತ್ರಿವೇಣಿ ರೋಡಲ್ಲಿ 9th ಕ್ರಾಸ್. ಇದು ನನ್ನ ನಿಜವಾದ ಮೂಲ. ಯಾಕಂದರೆ ನಾನು ಎಲ್ಲ ಸ್ಕಿಲ್ ಸೆಟ್ಗಳು, ನನಗೆಲ್ಲ ಏನಂತಾರೆ ಜೀವನದ ಒಂದಷ್ಟು ಏನೋ ವಿದ್ಯೆಯನ್ನೆಲ್ಲ ಕಲಿತ ಜಾಗ ಅದು. ಸೊ ಅದು ನನ್ನ ಇವತ್ತಿಗೂ ನಾನು ಅಲ್ಲಿ ಹೋದರೆ ಎಲ್ಲ ತುಂಬ ಚೇಂಜ್ ಆಗೋಗಿದೆ. ಬಟ್ ನಾನು ಹಳೆ ಅಂಗಡಿಗಳು ಹಳೆ ಇದು ಹೋದರೆ ಯಾರು ಜಾಸ್ತಿ ಕಾಸು ತೊಗೊಳಲ್ಲ, ನಾಳೆ ಕೊಡ್ತೀನಿ ಅಂದರೆ ಒಪ್ಕೊಳ್ತಾರೆ ಆ ಥರ. ಅಲ್ಲಿ ಯಾರು ಏನು ನನಗೆ ಯಾಕೆ ಏನು ಅಂತೆಲ್ಲ ಕೇಳಲ್ಲ ಇವತ್ತಿಗೂ. ಅದು ಅಂದರೆ ನಮ್ಮೂರಿಗೆ ಹೋದಾಗ ಹಿಂಗಿರುತ್ತೆ. ಇವಾಗ ನಿಮ್ಮ ಹಳ್ಳಿ ಇದ್ದರೆ ಹಳ್ಳಿಲಿ ಹೋದರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ ನೋಡಿ, ಆ ಥರ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.